ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ನಾನು ಹೆಸರು ಕಾಳ್ದು ಪಾಯಸ ಮಾಡ್ತಾಯಿದ್ದೀನಿ. ಓಕೆನಾ? ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಕುಕ್ಕರ್ನ. ಒಂದು ಕಾಲು ಕೆ ಜಿ ಹೆಸರು ಕಾಳನ್ನ ನಾನು ತೊಳೆದ್ಬಿಟ್ಟು ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತೀನಿ. ಒಂದು 3 ಗ್ಲಾಸ್ ನೀರನ್ನ ಹಾಕ್ಬಿಟ್ಟು. ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಹಾಲು ಮತ್ತು ಏನು ನಮಗೆ ಬೇರೆ ಹಾಲೆಲ್ಲ ಏನೂ ಬೇಕಾಗಿಲ್ಲ, ಗೋಡಂಬಿ ದ್ರಾಕ್ಷಿ ಆ ಥರದ್ದೆಲ್ಲ ಏನೂ ಬೇಕಾಗಿಲ್ಲ. ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಸಾಮಾನುಗಳಿಂದ ಮಾಡೋವಂಥದ್ದು. ನೋಡಿ, ನಾನು 3 ಲೀಟ್ರ್ ನೀರು ಹಾಕಿ ಹೆಸ್ರು ಕಾಳನ್ನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನಿವಾಗ. ಇದು 1/4 ಕೆ ಜಿ ಹೆಸ್ರು ಕಾಳು ಇರುತ್ತೆ ಫ್ರೆಂಡ್ಸ್. ಓಕೆ, 3 ಗ್ಲಾಸ್ ನೀರನ್ನು ಹಾಕ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಅದು ಬೇಯೋದಕ್ಕೆ. 3 ವಿಸಲ್ನ ಬರ್ಸ್ಕೊಳ್ಳೋಣ. 3-4 ಇಲ್ಲ, ಒಂದು 5 ವಿಸಲ್ ಬೇಕಾದರೂ, ನೀವು ತುಂಬ ಸ್ಮ್ಯಾಶಾಗಿ ಬೇಯಬೇಕು ಅಂತಂದರೆ ಒಂದು 5 ವಿಸಲ್ ಬೇಕಾದರೂ ಬರ್ಸ್ಕೊಳ್ಳಿ. ಬಟ್ ನಾನು ಒಂದು 3 ಮಾತ್ರ ಬರ್ಸ್ಕೊಂಡಿದ್ದೀನಿ. ನೋಡಿ, ಇವಾಗ ತೆಗಿತಾಯಿದ್ದೀನಿ ವಿಸಲ್ನ. ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, 3 ಲೋಟ ಹಾಕಿರೋದಕ್ಕೆ ಕರೆಕ್ಟಾಗಿ ಬೆಂದಿದೆ. ನೀವು ಬಾಯಿಗೆ ಸಿಗಬೇಕು ಅಂತಂದರೆ ಈ ಥರ ಬರೀ 3 ಗ್ಲಾಸ್ ಹಾಕ್ಬಿಟ್ಟು 3 ವಿಸಲ್ ಮಾತ್ರ ಬರ್ಸ್ಕೊಳ್ಳಿ. ಇವಾಗ ನೋಡಿ, ನಾನು ಒಂದು 1/4 ಕೆ ಜಿ ಬೆಲ್ಲ ತೊಗೊಂಡಿದ್ದೀನಿ, ಸಮ ಅಳತೆನಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಬೆಲ್ಲ ಜಾಸ್ತಿ ಬೇಕು, ಸ್ವೀಟು ಚೆನ್ನಾಗಿ ಜಾಸ್ತಿ ಇರಬೇಕು ಅನ್ನೋದಿದ್ದರೆ ನೀವು ಈಕ್ವಲಾಗಿ ತೊಗೊಳ್ಳಿ. ಇಲ್ಲ ಸ್ವಲ್ಪ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ತೊಗೊಳ್ಳಿ. ಇವಾಗ ನೀರನ್ನು ಹಾಕ್ತಾಯಿದ್ದೀನಿ ನಾನು. ಇದಕ್ಕೂ ಅಷ್ಟೇ 3 ಗ್ಲಾಸ್ ನೀರನ್ನ ಹಾಕ್ಕೊಳ್ತೀನಿ. ಹಾಕ್ಕೊಂಬಿಟ್ಟು ಸ್ವಲ್ಪ ಪಾಕ ಅಲ್ಲ, ನೀರು ಕರಗೋವರೆಗೂ ಬೆಲ್ಲನ ಕರಗಿಸ್ಕೊಳ್ಬೇಕು ಅಷ್ಟೇ. ಯಾಕೆಂದರೆ ಅದರಲ್ಲಿ ಕಡ್ಡಿ ಕಸರು ಇರುತ್ತೆ ಅಂತ. ಒಂದು ಫುಲ್ಲು ತೆಂಗಿನಕಾಯಿ ಹೋಳನ್ನ ತುರಿದ್ಬಿಟ್ಟು ನಾನು ಹಾಕ್ಕೊಳ್ತೀನಿ. ನೋಡಿ, ತುರಿದಿದ್ದೀನಿ ನಾನಿವಾಗ. ಒಂದು ಫುಲ್ ಹಾಕ್ಕೊಂತೀನಿ. ಮತ್ತು ಸೋಂಪು ಕಾಳು ಮತ್ತು ಒಣಶುಂಠಿ ಮತ್ತು ಒಂದು 4 ಏಲಕ್ಕಿ ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಅದನ್ನು ಪಾಕನ ಇಟ್ಟಿದ್ನಲ್ವ, ಇವಾಗ ನೋಡಿ ಪಾಕ ಕಾಯ್ದಿದೆ. ಇವಾಗ ನಾವು ಈ ಹೆಸ್ರು ಕಾಳು ಬೇಯಿಸ್ಕೊಂಡಿದ್ದೀವಲ್ವ, ಅದರೊಳಗಡೆ ನಾವು ಅದನ್ನು ಹಾಕ್ಕೊಳ್ಳೋಣ. ಪಾಕನ ಸೋದಿಸ್ಕೊಳ್ಳೋಣ ನಾವು. ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನೀವು ಮಾಡಿ. ಹಾಲು ಬೇಕಾಗಿಲ್ಲ, ನಿಮಗೆ ಏನು ಬೇಕಾಗಿಲ್ಲ, ಮನೆಯಲ್ಲೇ ಇರುವಂಥದ್ರಲ್ಲಿ ನೀವು ಮಾಡ್ಬೋದು. ಯಾರು ಸಡನ್ನಾಗಿ ಫ್ರೆಂಡ್ಸ್ ಬಂದಿದ್ದಾರೆ ಅಂದರೆ ನೀವು ಆರಾಮಾಗಿ ಇದನ್ನು ಮಾಡ್ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಇದು ಕಾಯಿ ಹಾಲು ನಾನು ಇವಾಗ ತೋರಿಸಿದ್ನಲ್ಲ, ಅದನ್ನೇ ಬೇಕಾದ್ರೆ ಸಪ್ರೇಟ್ ಸ್ವಲ್ಪ ಎತ್ತಿಟ್ಕೊಂಡು ಇದಕ್ಕೆ ನೀವು ಹಾಕ್ಕೊಂಡು ತುಪ್ಪ ಜೊತೆ ತಿಂತಿದ್ರೆ ಸಖತ್ತಾಗಿರುತ್ತೆ. ನೋಡಿ, ಪಾಕನ ನಾನು ಇವಾಗ ಅದರೊಳಗಡೆ ಹಾಕ್ಕೊಂಡಿದ್ದೀನಿ, ಪಾಕದ ನೀರನ್ನ. ಪಾಕ ಗಟ್ಟಿ ಪಾಕ ಆ ಥರ ಎಲ್ಲ ಫ್ರೆಂಡ್ಸ್, ಬರೀ ನೀರು ಕರಗಬೇಕು ಅಷ್ಟೇ. ಇದರಲ್ಲಿ ತುಂಬಾ ಹೆಸ್ರು ಕಾಳಿನಲ್ಲಿ ತುಂಬಾ ನಮಗೆ ಫೈಬರ್ ಅಂಶ ಸಿಗುತ್ತೆ ಮತ್ತು ಪ್ರೋಟೀನ್ ಸಿಗುತ್ತೆ. ತುಂಬಾ ಇದರಲ್ಲಿ ಪ್ರೋಟೀನ್ಸ್ಗಳಿದೆ ಫ್ರೆಂಡ್ಸ್. ಓಕೆ, ನೀವು ಇದನ್ನು ಯೂಸ್ ಮಾಡಿ. ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಡಾಕ್ಟ್ರುಗಳೆಲ್ಲ ಸಜೆಸ್ಟ್ ಮಾಡ್ತಾರೆ ಆ್ಯಕ್ಚುಲಿ. ನೋಡಿ, ಕಡ್ಡಿ ಕೆಸರು ಇರೋದನ್ನು ತೆಗೆದ್ಬಿಟ್ಟು ನಾನು ಪಾಕನೆಲ್ಲ ಹಾಕ್ತಾಯಿದ್ದೀನಿ. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಹೇಳಿ ಮಾಡಿಸಿದಂಥ, ಮತ್ತು ಇದರಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ ಇದರಲ್ಲಿ. ಓಕೆನಾ? ತುಂಬಾ ಒಳ್ಳೆಯದಿದು ಹೆಸ್ರು ಕಾಳು ನಮ್ಮ ದೇಹಕ್ಕೆ. ನೋಡಿ, ಇವಾಗ ಮತ್ತೆ ನಾನು ಒಂದು 2 ವಿಸಲ್ನ ಮತ್ತೆ ನಾನು ಕ್ಲೋಸ್ ಮಾಡಿಬಿಟ್ಟು ಲಿಡ್ಡನ್ನು ಬರ್ಸ್ಕೊಳ್ತೀನಿ. ಇಲ್ಲ ನೀವು ಒಂದೇ ಸರಿನೇ ಒಂದು 5 ವಿಸಲ್ ಬೇಕಾದರೂ ಬರ್ಸ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಇದು ನಾನು ಸ್ವಲ್ಪ ಇನ್ನೊಂಚೂರು ಸ್ಮ್ಯಾಶ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು 2 ವಿಸಲ್ನ ಬರ್ಸ್ಕೊಂಡು ಇವಾಗ ಲಿಡ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ನೋಡಿ ಇವಾಗ ಆಗಿದೆ. ಇವಾಗ ನಾನು ರುಬ್ಕೊಂಡಿರೋ ಅಂಥದ್ದನ್ನು ಇವಾಗ ನೋಡಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೋಡ್ತೀನಿ. ನಿಮಗೆ ತುಂಬ ಗಟ್ಟಿ ಬೇಕಂದರೆ ಸ್ವಲ್ಪ ನೀರನ್ನು ನೀವು ಕಡಿಮೆ ಮಾಡ್ಕೋಬೋದು. ಈಗ 3 ಗ್ಲಾಸ್ನ ಹಾಕ್ಬಿಟ್ಟು ಕಾಳನ್ನು ಬೇಯಿಸ್ಕೊಂಬಿಟ್ಟು ಪಾಕ ಮಾಡೋ ಟೈಮ್ನಲ್ಲಿ ಬರೀ 1 ಗ್ಲಾಸು 1.5 ಗ್ಲಾಸ್ನಷ್ಟು ಬೇಕಾದ್ರೆ ನೀವು ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ಕೊಬೋದು. ನೋಡಿ, ಇವಾಗ ನಾನು ರುಬ್ಬಿರೋದನ್ನು ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ತೆಗೆದಿಟ್ಕೊತಿದ್ದೀನಿ ನಾನು. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ. ಓಕೆನಾ? ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಟೇಸ್ಟಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ. ಸೋಂಪು ಶುಂಠಿ ಎಲ್ಲ ಹಾಕಿರ್ತೀವಲ್ವ, ಏಲಕ್ಕಿ ಎಲ್ಲ, ಅದ್ರ ಘಮ ಅಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ನೋಡಿ, ಆಗಿದೆ ಫೈನಲಾಗಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.